ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭವ್ಯ ದಿನೇಶ್. ಯಾರೆಲ್ಲ ಈ ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಇವತ್ತು ನಾವು ದೇವಸ್ಥಾನ ಓಪನಿಂಗಿಗೆ ಅಂತ ಬಂದಿದ್ದು. ಸೊ ಆ ಲಾಗ್ನ ನಾನು ಇವತ್ತು ತೋರಿಸ್ತಿದ್ದೀನಿ. ನೋಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ನಾವಿವಾಗ ಇದು ಎಂಟ್ರೆನ್ಸು. ಆ್ಯಕ್ಚುಲಿ ದೇವಸ್ಥಾನ ಓಪನಿಂಗ್ ಜೊತೆಗೆ 2 ರಥೋತ್ಸವನ ರೆಡಿಯಾಗಿತ್ತು ಅಲ್ಲಿ, ಆಂಜನೇಯ ಸ್ವಾಮಿಗೆ ಮತ್ತು ಶ್ರೀ ಆದಿಶಕ್ತಿ ಕರಿಯಮ್ಮ ದೇವಿಯವ್ರಿಗೆ. ಆ ರಥೋತ್ಸವ ಓಪನಿಂಗ್ ಇವತ್ತಿತ್ತು. ನೆಕ್ಸ್ಟ್ ಡೇ ಬಂದು ದೇವಸ್ಥಾನ ಓಪನಿಂಗ್ ಇತ್ತು. ಇದು ರಥೋತ್ಸವ ರೆಡಿಯಾಗಿರೋದು, ಅಂದರೆ ತೇರು ಅಂತ ಏನು ಹೇಳ್ತೀವಿ, ಅದು 2 ತೇರನ್ನ ರೆಡಿ ಮಾಡಿದರು. ಅದು ಓಪನಿಂಗ್ ಇವತ್ತಿತ್ತು. ತುಂಬ ಗ್ರ್ಯಾಂಡ್ ಸೆಲೆಬ್ರೇಷನ್ ಕೂಡ ಮಾಡಿದರು. ತುಂಬ ಚೆನ್ನಾಗಿ ಅನಿಸಿತ್ತು. ಆಲ್ರೆಡಿ ನಾವು ಓದೋಕ್ಕೆ ಟೈಮ್ ಆಗಿಬಿಟ್ಟಿತ್ತು, 11 o'clock ಆಗಿದ್ದರಿಂದ. ಇದು ಆಂಜನೇಯ ಸ್ವಾಮಿಯವ್ರ ರಥೋತ್ಸವಕ್ಕೆ ಆಲ್ರೆಡಿ ಕೂರಿಸ್ಬಿಟ್ಟಿದ್ದಾರೆ ದೇವ್ರನ್ನ, ಆಂಜನೇಯ ಸ್ವಾಮಿನ. ಸೊ ಈಗ ಅದಕ್ಕೆ ಕಳಶ ಹಾಕೋದಕ್ಕೆ ಏನು ಪ್ರೋಸೆಸ್ ಮಾಡಬೇಕು ಆ ಪ್ರೋಸೆಸ್ ಈಗ ಆಲ್ರೆಡಿ ಕಳಶ ತೊಗೊಂಡು ಹೋಗ್ತಿದ್ದಾರೆ. ನೀವು ನೋಡ್ಬೋದು, ಅಲ್ಲಿ ದೇವ್ರ ಮುಂದೆ ಕಳಶ ಇದೆ. ಸೊ ಅದನ್ನು ಕ್ರೇನಿಂದ ಹಾಕ್ತಿದ್ದಾರೆ. ಯಾಕೆ ಅಂತಂದರೆ ಅದನ್ನ ಹತ್ತಕ್ಕಾಗಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಇವಾಗ ಕ್ರೇನಿಂದ ಹಾಕ್ತಾರೆ. ತುಂಬ ಚೆನ್ನಾಗಿ ದೇವ್ರಿಗೆಲ್ಲ ಡೆಕೋರೇಷನ್ ಆಗಿರ್ಬೋದು, ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಆಗಿತ್ತು. ನೋಡಿ, ದೇವರು ಇವರೇ ಆದಿಶಕ್ತಿ ಕರಿಯಮ್ಮ. ಇವಾಗ ಕ್ರೇನಲ್ಲಿ ಕಳಶನ ಆಂಜನೇಯ ಸ್ವಾಮಿ ರಥೋತ್ಸವದಕ್ಕೆ ಹಾಕೋದಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ತುಂಬ ಜನ ಸೇರಿದ್ರು. ಜಾತ್ರೆಗಿನ್ನ ಜಾಸ್ತಿ ಜನ ಸೇರಿತ್ತು ಓಪನಿಂಗಿಗೆ. ನೋಡಿ, ಇಲ್ಲಿ ಇದೇ ತೇರಿಗೆ ಇವಾಗ ಕಳಶ ಹಾಕ್ತಾ ಇರೋದು. ಪ್ರತಿ ವರ್ಷ ಜಾತ್ರೆ ಇದೇ ತೇರಲ್ಲೇ ಆಗಬೇಕು ಅನ್ನೋದು ದೇವಿ ಆಜ್ಞೆ ಆಗಿರೋದ್ರಿಂದ ಈ ವರ್ಷ ಈ ತೇರು ಆಲ್ರೆಡಿ ಕ್ಲಿಯರಾಗಿ ರೆಡಿ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಇವತ್ತು ಓಪನಿಂಗ್ ಆಲ್ರೆಡಿ ಪ್ರಿಂಟ್ ಎಲ್ಲ ಮಾಡಿಸಿದ್ರಿಂದ ಇವತ್ತು ಮಾಡ್ತಾ ಇದ್ದಾರೆ. ಸೊ ನೋಡಿ, ಇವಾಗ ಇದಕ್ಕೆ ಕಳಶ ಹಾಕ್ತಾ ಇದ್ದಾರೆ ಆಂಜನೇಯ ಸ್ವಾಮಿ ರಥೋತ್ಸವಕ್ಕೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಅಲ್ಲಿ ಯಾವುದೇ ಫಂಕ್ಷನ್ಸ್ ಆದ್ರೂ ಕೂಡ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಈ ದೇವಸ್ಥಾನ ಎಲ್ಲಿರೋದು ಅಂತ ಹೇಳೋದಾದರೆ ತಿಪ್ಟೂರು ತಾಲೂಕು, ತುಮಕೂರು ಡಿಸ್ಟಿಕ್ಕು, ಮಣಕಿಕೆರೆ ಗ್ರಾಮ ಅಂತ. ಸೊ ಅಲ್ಲಿ ಈ ದೇವಸ್ಥಾನ ಇರೋದು, ಶ್ರೀ ಆದಿಶಕ್ತಿ ಕರಿಯಮ್ಮ ದೇವಿ ದೇವಸ್ಥಾನ. ಸೊ ಅಲ್ಲಿ ಆಂಜನೇಯ ಸ್ವಾಮಿ ಎಂತಕ್ಕೆ ಪೂಜೆ ಮಾಡ್ತಾರೆ ಅಂದರೆ, ಆಂಜನೇಯ ಸ್ವಾಮಿನ ಅಲ್ಲೇ ತಾಯಿ ಅಂದರೆ ಪಕ್ಕದಲ್ಲಿ ಒಂದು ಕಮ್ಮದಲ್ಲಿ ಅಂತ ಇದೆ, ಅಲ್ಲಿ ಆಂಜನೇಯ ಸ್ವಾಮಿನ ಪೂಜೆ ಮಾಡ್ತಾರೆ. ಬಟ್ ಪ್ರತಿಯೊಂದು ಜಾತ್ರೆ ಎಲ್ಲ ಮಾಡೋದು ಇಲ್ಲೇ ಆಗಿರೋದ್ರಿಂದ ಸೊ ಹಾಗಾಗಿ ಯಾವಾಗ್ಲೂ ಇಲ್ಲೇನೇ ಜಾತ್ರೆ ನಡೆಸೋದು ಕೂಡ ಯಾರ್ದು, ಆಂಜನೇಯ ಸ್ವಾಮಿಯವ್ರದ್ದು. ಇದು ಕರಿಯಮ್ಮ ದೇವಿನೆಯವರ ಆಸ್ಥಾನ, ಶ್ರೀ ಕ್ಷೇತ್ರ ಮಣಕಿಕೆರೆ. ಇವಾಗ ಇಲ್ಲಾಯಿತು ಕಳಶ ಹಾಕಿದ್ದು. ಈಗ ಆ ದೇವಸ್ಥಾನಕ್ಕೆ ಕಳಶ ಹಾಕಿದ್ದಾಗಿದೆ. ಅದಕ್ಕೆ ಇವಾಗ ತಾಯಿ ಆದಿಶಕ್ತಿಯವರಿಂದ ನಮನ ಅಂದರೆ ನಮಸ್ಕರಿಸಿ ಅವರು ಹೋಗಿ ಇವಾಗ ದೊಡ್ಡ ರಥದ ಮೇಲೆ ಅವ್ರು ಕುತ್ಕೊತಾರೆ. ಅದಾದಮೇಲೆ ಅವರ ಮಗನಾಗಿ ಇರೋಂತಹ ದೂತರಾಯ ಸ್ವಾಮಿ ಅಲ್ಲಿ ಇವಾಗ ಕಳಶ ಹಾಕೋದಕ್ಕೆ ಕಳಶನ ಇದಕ್ಕೆ ಹಾಕಿಸ್ತಾರೆ, ದೊಡ್ಡ ತೇರಿಗೆ. ನೋಡಿ, ತುಂಬ ಜನ ಸೇರಿದ್ದಾರೆ. ಕ್ರೇನ್ ಕರೆಸಿದ್ದಾರೆ. ಕ್ರೇನ್ ಎಂತಕ್ಕೆ ಅಂದರೆ ಮುಂಚೆ ಎಲ್ಲ ಈ ಥರ ಏನು ಇರ್ತಾ ಇರಲಿಲ್ಲ. ಇವಾಗ ಎಲ್ಲ ಫೆಸಿಲಿಟೀಸ್ ಈಸಿ ಆಗಿರೋದ್ರಿಂದ ಕ್ರೇನ್ ಕರೆಸಿದ್ದಾರೆ. ತುಂಬ ದೊಡ್ಡದಾಗಿ ಜಾತ್ರೆ ನಡೆದಿದ್ದು ಹೇಳಬೇಕು ಅಂದರೆ. ಕುಂಭಾಭಿಷೇಕನೇ ಮಾಡ್ತಾ ಇದ್ದಾರೆ. ಈಗ ಹಾಕಿದಾರಲ್ವ ಆಲ್ರೆಡಿ ಕಳಶನ, ಅದಕ್ಕೆ ಅಭಿಷೇಕ ಮಾಡಬೇಕಲ್ವಾ. ಸೊ ಅದಕ್ಕೆ ಅಭಿಷೇಕ ಮಾಡೋದಕ್ಕೆ ಅಂತ ಪುರೋಹಿತರು ಅದಕ್ಕೆ ಕುಂಭಾಭಿಷೇಕ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದಾರೆ. ಇಲ್ಲಿ ತುಂಬ ಪವಾಡಗಳೆಲ್ಲ ನಡೆಯುತ್ತೆ. ಅಂದರೆ ಎಷ್ಟೊಂದು ಜನ ಕಷ್ಟ ಅಂತ ಬರ್ತಾರೆ. ಹೋಗ್ಬೇಕಂದ್ರೆ ತುಂಬ ಅಳ್ತಾ ಬರ್ತಾ ಇರ್ತಾರೆ. ಹೋಗ್ಬೇಕಂದ್ರೆ ತುಂಬ ಖುಷಿಯಿಂದ, ನಿನ್ನಿಂದ ನಾನು ಚೆನ್ನಾಗದೆ ತಾಯಿ ಅಂತ ಹೇಳೋಗ್ತಾ ಇರ್ತಾರೆ. ಈ ದೇವಸ್ಥಾನದಲ್ಲಿ ನಾನು ನೋಡಿರೋ ಥರ, ನಾನು ಚಿಕ್ಕ ಹುಡುಗಿಯಿಂದ ನೋಡ್ತಿದ್ದೀನಿ. ತುಂಬ ಪವಾಡಗಳನ್ನ ನೋಡಿದ್ದೀನಿ. ದೆವ್ವ ಬಿಡಿಸೋದಾಗಿರ್ಬೋದು, ಅದಾದಮೇಲೆ ಯಾರಾದರೂ ಮಾಟ ಮಂತ್ರ ಈ ಥರ ಮಾಡಿರೋದಾಗಿರ್ಬೋದು, ಎಲ್ಲನೂ ತಾಯಿ ತೆಗಿತಾರೆ. ಅವರೆಲ್ಲದಕ್ಕೂ ಪರಿಹಾರ ಇದೆ ಇಲ್ಲಿ. ನಾನು ಚಿಕ್ಕ ವಯಸ್ಸಿಂದನೂ ನೋಡ್ತಾ ಇದ್ದೀನಿ. ತುಂಬ ಕಷ್ಟ ಅಂತ ಬಂದಿರ್ತಾರೆ. ಒಬ್ಬರಲ್ಲ ಇಬ್ಬರು ದೇವಸ್ಥಾನದಲ್ಲಿ ಯಾವಾಗಲೂ ನಂಗೆ ಕಷ್ಟ ಅಂತ ಬಂದಿರ್ತಾರೆ. ಅವರನ್ನು ಸರಿ ಮಾಡಿ ಕಳಿಸ್ತಾನೇ ಇರ್ತಾರೆ ತಾಯಿ. ಮತ್ತು ಜನಗಳು ತುಂಬ ಒಳ್ಳೇದು ಮಾಡೋರ ಜೊತೆಗೆ ಕೆಟ್ಟದ್ದು ತುಂಬ ಜನ ಮಾಡ್ತಾ ಇರ್ತಾರೆ. ನೋಡಿ, ಇವಾಗ ಕಳಶಕ್ಕೆ ಕುಂಭಾಭಿಷೇಕ ಮಾಡ್ತಾ ಇದ್ದಾರೆ.
ಇವಾಗ ಅಲ್ಲಿ ದೊಡ್ಡದಾದ ರಥೋತ್ಸವಕ್ಕೆ ತಾಯಿ ಆದಿಶಕ್ತಿ ಕರಿಯಮ್ಮ ಅವ್ರನ್ನ ಇವಾಗ ಕೂರಿಸ್ತಾ ಇದ್ದಾರೆ. ಇವಾಗ ಅಲ್ಲಿ ತಾಯಿನ ಕೂರಿಸಿದ ಮೇಲೆ ಇವಾಗ ಎಲ್ಲ ದೇವರುಗಳು ಕೂಡ ಆ ತೇರನ್ನ ನಮನ ಮಾಡ್ತಿದ್ದಾರೆ. ಅಂದರೆ ನಮಸ್ಕರಿಸಿ ಅವರು ಎಲ್ಲ ಎಷ್ಟೊಂದು ಅಲ್ಲಿ ಸುತ್ತಮುತ್ತ ಹಳ್ಳಿನಲ್ಲಿ ಎಷ್ಟು ದೇವರುಗಳಿದೆ ಎಲ್ಲ ದೇವರುಗಳು ಕೂಡ ಬಂದಿದ್ದರು. ಜನ ನೋಡಿ ಎಷ್ಟೊಂದು ಜನ ಇದ್ದಾರೆ. ಇಷ್ಟು ಜನಕ್ಕೂ ವೆಡ್ನಸ್ಡೇ ನೈಟಿಂದ ಅನ್ನದಾಸೋಹ ನಡೀತಾ ಇದೆ. ಅಲ್ಲಿ ಏನಿಲ್ಲ ಅಂದರೂ ಒಂದು ದಿನಕ್ಕೆ ಲಕ್ಷಾಂತರ ಜನ ಊಟ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ದಿನಕ್ಕೆ ಲಕ್ಷಾಂತರ ಜನ ಒಂದು ಟೈಮ್ಗೆ ಊಟ ಮಾಡ್ತಾ ಇರೋದು. ಯಾಕೆ ಅಂತಂದರೆ ಆ ತಾಯಿ ಪವಾಡನೂ ಹಾಗೆ ಇದೆ, ಜನನೂ ಕೂಡ ತಾಯಿಗೆ ಹಾಗೆ ನೋಡ್ತಾರೆ. ತಾಯಿ ಅಂದ್ರೇ ಒಂದು ಅಗಾಧವಾದ ಶಕ್ತಿ ಎಲ್ಲರಿಗೂ, ಅವಳೇ ನಮಗೆಲ್ಲ ಅನ್ನೋ ಥರ ನಂಬಿರೋಂಥ ಜನಗಳು ಕೂಡ ಇದ್ದಾರೆ. ನೋಡಿ, ಇದು ತಾಯಿ ಆಲ್ರೆಡಿ ರಥೋತ್ಸವಕ್ಕೆ ಕೂರಿಸಿದ್ದಾರೆ. ಇವಾಗ ಇಲ್ಲಿಗೆ ಕೂಡ ಕಲಶನ ಹಾಕಬೇಕು. ಇದಕ್ಕೆ ತೇರಿಗೆ ಮೇಲ್ಗಡೆ ಕಲಶನ ಇದಕ್ಕೂ ಹಾಕಬೇಕು. ಹೊಸ ತೇರುಗಳು ನೋಡಿ, ಇವಾಗ ಕಲಶ ಆಲ್ರೆಡಿ ತೊಗೊಂಡು ಹೋಗ್ತಿದ್ದಾರೆ. ಈ ಕಲಶನ ತಾಯಿ ಇಲ್ಲಿಗೆ ಹಾಕ್ತಾರೆ. ಇವಾಗ ಈ ದೊಡ್ಡ ತೇರಿಗೆ ಹಾಕ್ತಾ ಇದ್ದಾರೆ ಕಲಶನ. ಇದಕ್ಕಿಂತ ಮುಂಚೆ ಬೇರೆ ಥರ ಇದ್ದಿದ್ದು ತೇರು, ಇದು ಡಿಫ್ರೆಂಟಾಗಿ ಮಾಡಿದ್ದಾರೆ. ಏನಿಲ್ಲ ಅಂದರೂ 1 ಕೋಟಿ ವೆಚ್ಚದಲ್ಲಿ ತಯಾರಾಗಿರೋ ಅಂಥದ್ದು. ಇದು ಅಂದಾಜು ವೆಚ್ಚ 1 ಕೋಟಿ ಇರ್ಬೋದು. ಎಕ್ಸಾಕ್ಟಾಗೆಲ್ಲ ಗೊತ್ತಿಲ್ಲ ನನಗೆ, ಬಟ್ ಅಂದಾಜು ವೆಚ್ಚ 1 ಕೋಟಿ ಇರುತ್ತೆ. ಇವಾಗ ಇದಕ್ಕೆ ಕಲಶ ಹಾಕ್ತಿದ್ದಾರೆ. ಕಲಶ ಹಾಕಿದ ಮೇಲೆ ಇಲ್ಲಿಗೂ ಕೂಡ ಅದಕ್ಕೂ ಕೂಡ ಕುಂಭಾಭಿಷೇಕನ ಮಾಡ್ತಾರೆ. ಪುರೋಹಿತರು ಅಂತ ಯಾರಿದ್ದಾರೆ ಅವರು ಇದಕ್ಕೂ ಕೂಡ ಕುಂಭಾಭಿಷೇಕನ ಮಾಡ್ತಾರೆ. ಪುರೋಹಿತರು ಕೂಡ ತುಂಬ ಚೆನ್ನಾಗಿ ಭಕ್ತಿಯಿಂದ ಇದನ್ನೆಲ್ಲ ನಡೆಸ್ಕೊಟ್ರು. ಅವ್ರಿಗೂ ಹ್ಯಾಂಡ್ಸ್ ಆಫ್. ತುಂಬ ಚೆನ್ನಾಗಿ ನಡೀತು ಪೂಜೆ ಕೂಡ. ಯಾವ ಪೂಜೆನೂ ಕೂಡ ವಿಘ್ನಗಳಿಲ್ಲದೆ ಇರೋ ಥರ ನಡೆಸ್ಕೊಟ್ಟಿದ್ದು. ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳಬೇಕು. ನೋಡಿ, ಅವತ್ತಿನ ದಿನ ಇವಾಗ ಇಲ್ಲಿಗೆ ಕುಂಭಾಭಿಷೇಕ ಮಾಡ್ತಾ ಇರೋದು. ತುಂಬ ಜನ ಇದ್ದರು ಫ್ರೆಂಡ್ಸ್. ನಿಜವಾಗ್ಲೂ ಜಾತ್ರೆಯಲ್ಲಿ ಆ್ಯಕ್ಚುಲಿ ಈ ದೇವಸ್ಥಾನದಲ್ಲಿ ಯಾವುದೇ ಫಂಕ್ಷನ್ಸ್ ಆದ್ರೂ ಕೂಡ ಜನ ಜಾತ್ರೆ ಥರನೇ ಸೇರೋದು. ಬಟ್ ಇವತ್ತು ಕೂಡ ಅಂದರೆ ಈ ಫಂಕ್ಷನ್ ದಿನವೂ ಕೂಡ ತುಂಬ ಜನ ಅಂದರೆ ಜನ. ಎಷ್ಟೊಂದು ಊರಿಂದ ದೇವರುಗಳು ಬಂದಿದ್ದರು. ದೇವ್ರುಗಳು ತುಂಬ ಊರಿಂದ ಬೇರೆ ಬೇರೆ ಊರಿಂದ ಬೇರೆ ಬೇರೆ ದೇವ್ರುಗಳು ಬಂದಿದ್ವು. ಅಂದರೆ ಆಂಜನೇಯ ಸ್ವಾಮಿ ಆಗಿರ್ಬೋದು, ಅಲ್ಲಿ ಕಲ್ಕೆರೆನಲ್ಲಿ ಒಂದು ಕೆಂಪಮ್ಮ ಅಂತ ಇದೆ ದೇವರಿದೆ, ಆ ಕೆಂಪಮ್ಮನೂ ಬಂದಿತ್ತು. ಆಮೇಲೆ ಇಲ್ಲಿ ಕರಿಕಲಮ್ಮ ಅಂತ ಇದೆ, ಅಲ್ಲಿ ಬಂದಿದ್ದರು. ಆಮೇಲೆ ಅಲ್ಲೇ ಅಕ್ಕಪಕ್ಕ ತುಂಬ ಊರಿನ ದೇವ್ರುಗಳು ಬಂದಿತ್ತು. ಅಲ್ಲಿ ಸಣ್ಣ ಸಣ್ಣ ಊರುಗಳ ದೇವ್ರುಗಳು ಎಲ್ಲ ಬಂದಿತ್ತು. ತುಂಬ 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 ಅಮೇಝಿಂಗ್, ಹೇಳ್ಕೊಳ್ಳೋದಕ್ಕೆ ಆಗಲ್ಲ. ಮತ್ತು ಕಣ್ಣು ಎಷ್ಟು ಕಣ್ಣು ಮನ ಸಾಲದು ನೋಡೋದಕ್ಕೆ ದೇವ್ರದ್ದು ಇದನ್ನು. ತುಂಬ ಚೆನ್ನಾಗಿ ನಡೀತು ಅವತ್ತಿನ ದಿನ. ಇದೆಲ್ಲ ಮುಗೀತಾ ಅಂದರೆ ಇದನ್ನು ಹಾಕಿದ್ಮೇಲೆ ಇಲ್ಲದ ಕಾರ್ಯ ಮುಗಿಯುತ್ತೆ. ಇದಾದಮೇಲೆ ಏನಾಗುತ್ತೆ, ಎಲ್ಲ ದೇವ್ರುಗಳ್ದು ಕೂಡ ದೇವ್ರುಗಳನ್ನ ಮೇಲೆ ಹೋಗಿ ತಾಯಿಗೆ ನಮನನ ಸಲ್ಲಿಸ್ತಾರೆ. ಅದನ್ನು ಕೂಡ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ನಾನು, ನೋಡಿ ನಿಮಗೆ ಇಷ್ಟ ಆಗುತ್ತೆ. ನಿಮ್ಗೆ ಯಾರಿಗಾದ್ರೂ ಅಲ್ಲಿಗೆ ಹೋಗಬೇಕು ಅಂತ ಏನಾದರೂ ಇದ್ದರೆ ನನ್ನ ಅಡ್ರೆಸ್ ಬೇಕು ಅಂತ ನನಗೆ ಮೆಸೇಜ್ ಹಾಕಿ. ಸೊ ನಾನು ನಿಮಗೆ ಆ ಅಡ್ರೆಸ್ನ ಕಳಿಸ್ಕೊಡ್ತೀನಿ. ಎಲ್ಲ ಥರ ಕಷ್ಟ, ಎಂತೆಂಥ ದೊಡ್ಡ ದೊಡ್ಡ ಕಷ್ಟನೇ ತಾಯಿ ಪರಿಹಾರ ಮಾಡಿದ್ದಾಳೆ. ಸೊ ಯಾರಿಗಾದ್ರೂ ತುಂಬ ಕಷ್ಟ ಇದೆ ಅಂತ ಅನ್ನೋರಿಗೂ ಕೂಡ ನಾನು ಅಡ್ರೆಸ್ ಕೊಡ್ತೀನಿ. ಒಂದು ಸತಿ ಹೋಗಿ ವಿಸಿಟ್ ಮಾಡಿ, ನಿಮಗೆ ಇಷ್ಟ ಆಗ್ಬೋದು. ನೋಡಿ ಎಷ್ಟೊಂದು ಜನ ಗೊತ್ತಾ, ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಕೆಲವೊಬ್ರಿಗೆ ಅಲ್ಲಿ ದೇವ್ರು ಓಡಾಡೋಕ್ಕೂ ಜಾಗನೇ ಬಿಡ್ತಾ ಇರಲಿಲ್ಲ. ಇಲ್ಲಿ ಸ್ಟೇಜ್ ಹಾಕಿದ್ರು. ಅವತ್ತು ನೈಟ್ ಇಲ್ಲಿ ಆರ್ಕೆಸ್ಟ್ರಾ ಇದೆ ಅಂತ ಇತ್ತು. ಆರ್ಕೆಸ್ಟ್ರಾ ಇತ್ತು ಆ್ಯಕ್ಚುಲಿ.
ಅದಕ್ಕೆ ಅಲ್ಲಿ ಸ್ಟೇಜ್ ಹಾಕಿದ್ರು. ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ನಾನು, ನನ್ನ ಮಗಳು ಮತ್ತು ವೇದಿತಾ, ಅವಳು ನಮ್ಮ ಮಾಮನ ಮಗಳು, ಸಣ್ಣವನು ನಮ್ಮ ಅಣ್ಣನ ಮಗ, ದೊಡ್ಡವನು ಯುವರಾಜ್ ಸಿಂಗ್ ಅಂತ, ಅವನು ಬಂದು ನಮ್ಮ ಚಿಕ್ಕ ಮಾಮನ ಮಗ, ಇವಳು ಬಂದು ನನ್ನ ತಂಗಿ ಮಗಳು ಲೇಖನ ಅಂತ. ಬಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳಂತೂ. ಇಲ್ಲಿ ನೋಡಿ ಹೆಂಗೆ ಕುಣಿದವ್ರೆ ಗೊತ್ತಾ ಇಬ್ರು. ಅಲ್ಲಿ ನಿಂತ್ಕೊಂಡು ಅವ್ರು ಕೆಳಗೆ ಬರೋಕ್ಕೆ ಇಷ್ಟ ಇಲ್ಲ, ನಾವು ಬಿಡ್ತಾ ಇಲ್ಲ. ಏನು ಡ್ಯಾನ್ಸು ಜ್ಞಾನ್ವಿ ಅಂತೂ ಸಖತ್ತಾಗಿ ಡ್ಯಾನ್ಸ್ ಆಡಿದ್ದಾಳೆ ಅವತ್ತು. ನಮ್ಮ ಅಣ್ಣನ ಮಗನೂ ಕೂಡ ಡ್ಯಾನ್ಸ್ ಆಡ್ತವನೆ. ಅವಳಿಗೆ ಬರಲಿಲ್ಲ ಅಂದರೂ ಲೇಖನ ಡ್ಯಾನ್ಸ್ ಆಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಜ್ಞಾನ್ವಿ ಅಂತೂ ಅದ್ರ ಮೇಲೆ ಹತ್ತಿಸಿದ್ರಿಂದ ಚೆನ್ನಾಗಿ ಕುಣಿದ್ಬಿಟ್ಲು. ಅಂದರೆ ಕೆಳಗಡೆ ಇಳಿಸಿದ್ರೆ ಇನ್ನು ಕುಣಿಯೋಕ್ಕಾಗಲ್ಲ, ಅಲ್ಲಿ ಜಾಗ ಇರಲಿಲ್ಲ. ಸೊ ನಾನು ಮೇಲ್ಗಡೆ ನಿಂತ್ಕೊಂಡ್ರೆ ದೇವರೆಲ್ಲ ನೀಟಾಗಿ ನೋಡ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ಮೇಲ್ಗಡೆ ಮಕ್ಕಳನ್ನೆಲ್ಲ ಕರ್ಕೊಂಬಂದೆ. ಮತ್ತು ಎಷ್ಟು ತುಂಬ ಹೊತ್ತು ಎತ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಅಲ್ಲಿ. ಜ್ಞಾನ್ವಿನೂ ಎತ್ಕೊಂಬಮ್ಮಿ ಅಂತ ತುಂಬ ಹಠ ಮಾಡ್ತಾಯಿದ್ಲು. ಮತ್ತು ವೇದಿತನೂ ಎತ್ಕೋಬೇಕು, ಜ್ಞಾನನ ಎತ್ಕೊಬೇಕು, ನಮ್ಮ ಅಣ್ಣನ ಮಗನ ಎತ್ಕೊಬೇಕು, ಎಲ್ಲರನ್ನೂ ಎತ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಇಲ್ಲಿ ಕರ್ಕೊಂಬಂದು ಕೂರಿಸಿದ್ದೆ. ಅಲ್ಲಿಂದ ಎಲ್ಲ ದೇವ್ರುಗಳು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು, ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಅದಾದಮೇಲೆ ಇವಾಗ ಇಲ್ಲಿ ಅಂದರೆ ವೀರಗಾಸೆ ಎಷ್ಟೊಂದು ಚೆನ್ನಾಗಿತ್ತು ಗೊತ್ತಾ. ಡೋಲು ಇದೆಲ್ಲ ಕರೆಸಿದ್ರು. ಅವ್ರು ಹೇಳೋದೆಲ್ಲ ಅಂದರೆ ಇವರು ಕೆಲವೊಂದು ವರ್ಡ್ಸ್ನ ಹೇಳ್ತಾರೆ, ವಾಕ್ಯಗಳು, ಅದೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನೋಡಿ ಕೇಳಿ, ಇವ್ರು ಹೇಳಿದ್ದಾರೆ ಇದರಲ್ಲಿ ಒಬ್ಬರು. ಜೀವನ ಪಾವನವಾಗುವುದು ಅಂತ ಮಹಾತಾಯಿಗೆ ಅದ್ಭುತವಾದ ಕಾರ್ಯಕ್ರಮ ನೂತನವಾಗಿ ರಥೋತ್ಸವವನ್ನು ನಿರ್ಮಾಣ ಮಾಡಿ ಮುದ್ದು ಮಾರುತಿ ಆ ಮಹಾತಾಯಿ ಮುದ್ದಲ ಗ್ರಾಮದ ಅನೇಕ ದೇವತೆಗಳನ್ನು ಬರಮಾಡಿಕೊಂಡು ಆಕೆಯ ಕೃಪೆಗೆ ಎಲ್ಲರೂ ಪಾತ್ರರಾಗಿದ್ದೀರಾ. ಅಲ್ಲಿಂದ ಸ್ವಲ್ಪ ತೇರನ್ನ ಮುಂದೆ ಎಳೆದು ಇವಾಗ ಬೇರೆ ದೇವ್ರುಗಳಿಗೆಲ್ಲ ಒಂದು ಸತಿ ಎಲ್ಲ ದೇವ್ರನ್ನೂ ಕರ್ಕೊಂಡೋಗ್ಬಿಟ್ಟು ತಾಯಿನ ನಮಸ್ಕರಿಸ್ಬಿಟ್ಟು ಎಲ್ಲ ದೇವ್ರುಗಳು ದೇವರಿಗೆ ಆಲ್ರೆಡಿ ಒಂದು ಪ್ಲೇಸ್ ಅಂತ ಅರೇಂಜ್ ಮಾಡಿದ್ದಾರೆ, ಅಲ್ಲಿ ಕರ್ಕೊಂಡೋಗಿ ಕೂರಿಸ್ತಾರೆ.
ಇವಾಗ ದೇವರು ಆಲ್ರೆಡಿ ಆ ಪ್ಲೇಸಿಗೆ ಬಂದಿದೆ. ಇವಾಗ ಬೇರೆ ದೇವ್ರುಗಳು ಅದರಲ್ಲೆಲ್ಲ ದೂತರಾಯ ಸ್ವಾಮಿ, ದೊಡ್ಡಯ್ಯ ಸ್ವಾಮಿ, ಚಿಕ್ಕಮ್ಮ ದೇವಿ ಈ ಎಲ್ಲ ದೇವ್ರುಗಳು ರಥದ ಮೇಲೆ ಹೋಗಿ ತಾಯಿಗೆ ನಮನನ ಸಲ್ಲಿಸ್ತಾರೆ. ಅದೊಂದು ಕ್ಲಿಪ್ ಇದೆ ಇದರಲ್ಲಿ, ನೋಡ್ಕೊಳ್ಳಿ. ಅದಾದಮೇಲೆ ನಾನು ಆ ಒಂದು ದೇವ್ರನ್ನ ಕೂರಿಸೋದಕ್ಕೆ ಅರೇಂಜ್ಮೆಂಟ್ಸ್ ಹೇಗಿದೆ ಅನ್ನೋದನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ತೋರಿಸ್ತಿದ್ದೀನಿ ನೋಡಿ. ಇದನ್ನು ಇವಾಗ ಎಲ್ಲ ಅಂದರೆ ಬಾಳೆಹಣ್ಣು ಎಲ್ಲ ತೇರಿಗೆ ಏನೇನು ಹೊಡಿತಾರಲ್ವ ಅದನ್ನೆಲ್ಲ ಜನಗಳೆಲ್ಲ ಅವ್ರವ್ರ ಭಕ್ತಿ ಏನಿದೆ ಅದನ್ನು ಅವರಲ್ಲಿ ತೋರಿಸ್ಕೊತ ಇದ್ದಾರೆ. ತುಂಬ ಚೆನ್ನಾಗಿತ್ತು. ಓಪನಿಂಗ್ ಮಾತ್ರ ತುಂಬ ಇಷ್ಟ ಆಯಿತು. ಇದೆ ನೋಡಿ, ಈಗ ದೂತರಾಯ ಸ್ವಾಮಿ, ದೊಡ್ಡಯ್ಯ ಸ್ವಾಮಿ ಎಲ್ಲ ದೇವ್ರುಗಳು. ದೂತರಾಯ ಸ್ವಾಮಿ ಅವರ ಮಗ ಆಗಿರೋದ್ರಿಂದ ಅವರೇ ಫಸ್ಟು ತಾಯಿಗೆ ನಮನನ ಸಲ್ಲಿಸಿ ಅಲ್ಲಿ ಅಂದರೆ ಅಲ್ಲಿ ಮೇಲೆ ನಿಂತ್ಕೊಂಡು ದೇವರ ನರ್ತನನ ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ತುಂಬ ಆನಂದ ಅಂದರೆ ಆನಂದ. ತುಂಬ ಎಂಜಾಯ್ ಮಾಡಿದ್ದೀನಿ ಆ ಡೇನ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ತಾಯಿಗೆ ಸಾಲಲ್ಲ. ಯಾಕೆಂದರೆ ಅವಳು ನನ್ನ ಜೀವನನ ಚೆನ್ನಾಗಿ ಮಾಡಿದ್ದಾಳೆ. ನನ್ನ ಲೈಫಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಕೊಟ್ಟಿದ್ದಾಳೆ. ಅವಳಿಗೆ ಯಾವತ್ತೂ ನಾನು ನನ್ನ ಭಕ್ತಿಪೂರ್ವಕ ವಂದನೆಗಳನ್ನ ಯಾವತ್ತೂ ಹೇಳ್ತೀನಿ. ನನ್ನ ಕೊನೆ ಉಸಿರಿರೋವರೆಗೂ ತಾಯಿನ ಯಾವತ್ತೂ ಮರೆಯಲ್ಲ ನಾನು. ತುಂಬ ಖುಷಿಯಾಗುತ್ತೆ. ಇವಾಗ ದೂತರಾಯ ಬಂದಮೇಲೆ ಇವಾಗ ದೊಡ್ಡಯ್ಯ ಸ್ವಾಮಿಯವರು ಹೋಗಿ ತಾಯಿಗೆ ನಮನನ ಸಲ್ಲಿಸ್ತಾರೆ. ಈ ಕ್ಲಿಪ್ಸ್ನ ಹಾಗೆ ನಾನು ಹಾಕಿದ್ದೀನಿ ನೋಡಿ. ಇವರೇ ದೂತರಾಯ ಸ್ವಾಮಿ ಅಂತ. ದೇವರಿಗೆ ಅಗಾಧವಾದ ಶಕ್ತಿ ಇದೆ. ನಾನು ನೋಡಿರೋ ಥರ ಯಾವ ಥರ ಒಬ್ಬ ಮನುಷ್ಯ ನಂಬ್ತಾನೆ ಅಂದರೆ, ಎಲ್ಲಿ ದೈವಶಕ್ತಿ ಇರುತ್ತೆ ಅಲ್ಲಿ ದುಷ್ಟಶಕ್ತಿನೂ ಇರುತ್ತೆ. ಆದರೆ ದೈವಶಕ್ತಿ ಜೊತೆ ಹೋರಾಡೋದೇ ದುಷ್ಟಶಕ್ತಿ. ಇದು ನಿಜವಾದ ಒಂದು ಅಂಶ ಹೇಳಬೇಕು ಅಂತ ಅಂದರೆ. ನಾನು ಎಷ್ಟೊಂದು ಕಡೆ ನೋಡಿದ್ದೀನಿ, ಎಷ್ಟೊಂದು ದುಷ್ಟ ಇವಾಗ ದೆವ್ವ ಹಿಡ್ಕೊಂಡಿದೆ, ಭೂತ. ಈಗ ದೇವಶಕ್ತಿ ಇರೋದ್ರಿಂದನೇ ಅದನ್ನೆಲ್ಲ ತೆಗೆಯೋದಕ್ಕೆ ಸಾಧ್ಯ ಆಗಿರೋದು ನೋಡಿ. ಇವಾಗ ದೊಡ್ಡಯ್ಯ ಸ್ವಾಮಿ ಕೂಡ ನಮನನ ಸಲ್ಲಿಸಿ ಅವರು ಕೂಡ ಅಲ್ಲಿ ನರ್ತನ ಮಾಡಿ ಅವ್ರಿಗೆ ತೃಪ್ತಿ ಆಗೋ ಥರ ತಾಯಿನ ಅಪ್ಕೊಳ್ಳೋದು. ಒಂದಂದರೆ ಅಮ್ಮ ತಂದೆ ತಾಯಿ ಅಪ್ಪ ಅಮ್ಮ ಇದೆಲ್ಲ ಸೆಂಟಿಮೆಂಟ್ ದೇವ್ರುಗಳಿಗೂ ಇದೆ. ದೇವರು ನಮ್ಮ ಥರನೇ ಅವ್ರಿಗೂ ಕೆಲವೊಂದು ಫೀಲಿಂಗ್ಸ್ ಎಲ್ಲ ಇರುತ್ತೆ. ಅದೆಲ್ಲ ನೋಡೋದಕ್ಕೆ ಇಂಥ ದೊಡ್ಡ ಫಂಕ್ಷನ್ಸ್ನ ಅಟೆಂಡ್ ಮಾಡಬೇಕು. ತುಂಬ ಅಮೇಝಿಂಗ್ ಅಂತ ಅನಿಸುತ್ತೆ. ಹೇಳ್ಕೊಳ್ಳೋದಕ್ಕೆ ಆಗಲ್ಲ, ಅದು ಅಷ್ಟು ತುಂಬ ಚೆನ್ನಾಗಿರುತ್ತೆ. ಯಾರಿಗಾದರೂ ಈ ದೇವಸ್ಥಾನನ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಒಂದು ಸತಿ ವಿಸಿಟ್ ಮಾಡಿ. ಈವನ್ ನಾನು ಆಲ್ರೆಡಿ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೀನಿ, ಇಲ್ಲಿ ಕರ್ನಾಟಕದ ಅತಿ ಎತ್ತರವಾದ ಮಹಿಷಾಸುರ ಶಿಖರ ಕೂಡ ಇಲ್ಲೇ ಇರೋದು ನೋಡಿ. ಇದು ಆಲ್ರೆಡಿ ತಾಯಿನ ಎಲ್ಲ ದೇವ್ರುಗಳು ನಮನ ಮಾಡಿ ಎಲ್ಲ ಅವ್ರವ್ರ ಪ್ಲೇಸ್ಗೆ ಹೋಗಿ ಕೂತಿರೋ ಅಂಥದ್ದು. ಇವಾಗ ನಾನು ತೋರಿಸ್ತಾ ಇರೋದು ವ್ಲಾಗ್ ಬಂದು ಯಾವ ಥರ ಅಲ್ಲಿ ಅರೇಂಜ್ಮೆಂಟ್ಸ್ ಇತ್ತು ನೋಡಿ. ಈ ಥರ ಬಿಫೋರು ಅಂದರೆ ದೇವ್ರುಗಳ್ನ ಕೂರ್ಸೋದಕ್ಕೆ ಅಂತಲೇ ಇಷ್ಟು ಸುಂದರವಾಗಿ ಅಲಂಕಾರನ ಮಾಡಿದ್ದಿದ್ದು ಆ ಪ್ಲೇಸನ್ನು. ಅದಾದಮೇಲೆ ನೋಡ್ಕೊಂಬಂದೆ ನಾನು. ನೆಕ್ಸ್ಟು ಇವಾಗ ಜ್ಞಾನ್ವಿ ಒಂದು ಸ್ವಲ್ಪ ಹೊತ್ತು ಆಟ ಆಡಬೇಕು ಅಂತ ಅಂದ್ಲು. ಸೊ ಅವಳನ್ನು ಕರ್ಕೊಂಡೋಗಿ ಅಲ್ಲಿ ಆಟ ಆಡಿಸ್ಕೊಂಡು ಕರ್ಕೊಂಬಂದ್ವಿ. ಜ್ಞಾನ್ವಿ, ಲೇಖನ, ವೇದಿತಾ. ಜ್ಞಾನ್ವಿ ಅಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಅವಳಿಗೆ ತುಂಬ ಖುಷಿ ಈ ಬಲೂನಲ್ಲಿ ಆಟ ಆಡೋದು. ಅಲ್ಲಿಂದ ಬಂದು ಇವಾಗ ಜಂಪಿಂಗ್ ಆಡ್ತೀನಿ ಅಂತ ಅಂದ್ಲು. ಅದಕ್ಕೂ ಕೂಡ ಸೇರಿಸ್ದೆ. ಆಡು ಅಂತ ಹೇಳಿಬಿಟ್ಟೆ. ಅವಳಂತೂ ಅಲ್ಲಿ ಕುಣಿತಾ ಇದ್ಲು ಅಂತಂದರೆ ಎದೊಳಕ್ಕೆ ಆಗ್ತಿರ್ಲಿಲ್ಲ. ಅಂದರೆ ತುಂಬ ಖುಷಿಯಾಗಿತ್ತು ಮಕ್ಕಳಿಗೆಲ್ಲ ನೋಡಿ. ಮಲ್ಕೊಂಬಿಟ್ಟವಳೆ, ಎದೊಳಕ್ಕೆ ಆಗ್ತಾಯಿಲ್ಲ ಅವಳಿಗೆ. ತುಂಬ ಚೆನ್ನಾಗಿತ್ತು ಫಂಕ್ಷನ್. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ ಕೂಡ. ವೇದಿತಾ, ಜ್ಞಾನ್ವಿ, ಲೇಖನ ಅಂತೂ ತುಂಬ ಎಂಜಾಯ್ ಮಾಡಿದ್ದಾರೆ ಈ ಫಂಕ್ಷನನ್ನು. ಯಾಕಂದರೆ ಅಲ್ಲೆಲ್ಲ ಮಕ್ಳಿಗೆ ಬೇಕಾಗಿರೋದೆಲ್ಲ ಇತ್ತಲ್ವ. ಸೊ ಹಾಗಾಗಿ ಎಂಜಾಯ್ ಮಾಡಿದ್ರು. ಇದು ಈವ್ನಿಂಗು ನೋಡಿ. ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಯಾವ ಥರ ಇದೆ ನೋಡಬೇಕು. ಈ ದೇವಸ್ಥಾನದಲ್ಲಿ ನಡೆಯೋ ಪ್ರತಿಯೊಂದು ಫಂಕ್ಷನ್ ತುಂಬ ಅಲ್ಟಿಮೇಟಾಗಿ ನಡೆಸ್ಕೊಡ್ತಾರೆ. ಅಲ್ಲಿರೋಂಥ ಗೌಡ್ರಾಗಿರ್ಬೋದು, ಆ ಊರಲ್ಲಿ ಕೆಲವೊಬ್ಬರು ಯೂತ್ಸ್ ಇದ್ದಾರೆ, ಅಂದರೆ ಯಂಗ್ ಬಾಯ್ಸು ಇದ್ದಾರೆ. ಅವರೆಲ್ಲ ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡ್ತಾರೆ. ಮತ್ತು ಹಿರೀಕರಂತ ಏನಿದ್ದಾರೆ ಅವರು ಕೂಡ ಈ ದೇವಸ್ಥಾನಕ್ಕೋಸ್ಕರ ತುಂಬ ಶ್ರಮ ಪಡ್ತಾರೆ. ಯಾಕೆ ಅಂತಂದರೆ ತಾಯಿ ಒಂದು ಮಹಿಮೆ ಆ ಥರ ಇದೆ. ಆಕೆ ಎಲ್ಲರೂ ಅದೇ ಥರ ನೋಡ್ಕೊತಿರೋದು. ಇದು ಎಂಟ್ರೆನ್ಸು. ಅವತ್ತಿನ ದಿನ ಫುಲ್ಲು ಅಮೇಝಿಂಗ್ ಆಗಿತ್ತು. ಆ ಡೇ ಫುಲ್ ತುಂಬಾ ಖುಷಿಯಾಯಿತು ನನಗೂ ಕೂಡ ನೋಡಿ. ಇಲ್ಲಿ ಜ್ಞಾನ್ವಿ ಅಮ್ಮ ಮತ್ತು ನಮ್ಮ ಅತ್ತೆ, ಯುವರಾಜ್ ಸಿಂಗ್ ಅಂದರೆ ಅವನ ಹೆಸರು ಶಾರ್ಟಾಗಿ ಸೊನ್ನಿ ಅಂತ ಕರಿತೀವಿ, ಅವನು, ವೇದಿತಾ ಎಲ್ಲರೂ ಕೂಡ ಇವಾಗ ಹೋಗ್ತಿರೋದು. ಇದು ತಾಯಿಯವ್ರದ್ದು
ಮೂಲಸ್ಥಾನ ಶ್ರೀ ಆದಿಶಕ್ತಿ ಕರಿಯಮ್ಮ ಅವ್ರದ್ದು. ಇವಾಗ ಓಪನಿಂಗ್ ಇರೋದು ಈ ಕಡೆ ಇರೋದಂಥ 2 ದೇವಸ್ಥಾನದ್ದು ನೋಡಿ. ಇವಾಗ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಆಲ್ರೆಡಿ ಸೆಟ್ ಆಗಿದೆ. ನಾಳೆ ಬೆಳಗ್ಗೆ ಹೋಮಕ್ಕೆ ಆದಿಶಕ್ತಿ ಕರಿಯಮ್ಮ ದೇವಿ ಮಣಕಿಕೆರೆಯಲ್ಲಿರೋಂತಹ ಮತ್ತು ಆಂಜನೇಯ ಸ್ವಾಮಿ ಮತ್ತು ದೂತರಾಯ ಸ್ವಾಮಿ ಈ ದೇವ್ರುಗಳಿಗೆ ಅಲ್ಲಿ ಆಲ್ರೆಡಿ ಆಸನನ ರೆಡಿ ಮಾಡಿದ್ದಾರೆ ಕೂರ್ಸೋದಕ್ಕೆ ತಾಯಿನ. ನಾನ್ವಿ ಅಂತ ನನ್ನ ಮಾಮನ ಮಗಳನ್ನ ಎಂಜಾಯ್ ಮಾಡ್ತಿದ್ಲು ನೋಡಿ. ಇದು ದೇವ್ರುಗಳು, ಒಂದೊಂದೇ ದೇವ್ರುಗಳ್ನ ನೋಡಿ ಏನು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದೆಲ್ಲ ದೂತರಾಯ ಇಲ್ಲಿ ಇದ್ದಾವಲ್ಲ, ಕೆಲವೊಂದು ದೇವ್ರಿಗೆ ಚಾಮ ಅಂತ ಕರಿತೀವಿ, ಕೆಲವೊಂದಕ್ಕೆ ದೂತರಾಯ ಸ್ವಾಮಿ ಅಂತ ಕರಿತೀವಿ, ಕೆಲವೊಂದಕ್ಕೆ ದೊಡ್ಡಯ್ಯ ಅಂತೀವಿ, ಕೆಲವೊಂದಕ್ಕೆ ಪಾತಯ್ಯ ಅಂತ ಕರಿತೀವಿ ನೋಡಿ. ಇವರು ಬಂದು ನಮ್ಮ ಬಾಸ್ ಶ್ರೀ ದೊಡ್ಡಯ್ಯ ಸ್ವಾಮಿ. ಇವರು ನನಗೆ ಹೇಳ್ಬೇಕು ಅಂದರೆ ನನ್ನ ಲೈಫಲ್ಲಿ ಇದರಿಂದ ನನಗೆ ಹೆಲ್ಪ್ ಆಗಿದೆ. ಇವರು ಕೂಡ ಅಷ್ಟೇ ಶ್ರೀ ಆದಿಶಕ್ತಿ ಕರಿಕಲಮ್ಮ ದೇವಿ ತಾಯಿಗೆ ಅಲಂಕಾರ ನೋಡ್ತಾ ಇದ್ದರೆ ಕಣ್ಣೇ ಸಾಲಲ್ಲ, ಎಷ್ಟೊತ್ತು ನಿಂತ್ಕೊಂಡು ನೋಡಿದ್ರೂ ಸಾಲಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಇವರು ಬಂದು ಶ್ರೀ ಕೆಂಪಮ್ಮ ದೇವಿ. ಇವರು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇವ್ರಿಗೂ ಕೂಡ ಈ ತಾಯಿ ಜೊತೆಗೆ ಚಿಕ್ಕಮ್ಮ ಅಂತ ಹೇಳ್ಬಿಟ್ಟು ಇವರು ಶ್ರೀ ಚಿಕ್ಕಮ್ಮ ದೇವಿ. ಇವ್ರಿಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತು ಇಲ್ಲಿ ಕೆಲವೊಂದು ದೇವ್ರುಗಳು ಮಿಸ್ ಆಗಿದೆ ನೋಡಿ. ಈ ದೇವ್ರಿಗೂ ಕೂಡ, ಇದು ಕೂಡ ಹಾಲ್ಕುರ್ಕೆಯಲ್ಲಿರೋಂಥ ದೇವರು ಶ್ರೀ ಕೆಂಪಮ್ಮ ದೇವಿ. ಅಲ್ಲೂ ಕೂಡ ಒಂದು ಚಿಕ್ಕಮ್ಮ ಇದ್ದಾರೆ, ಅಂದರೆ ಪ್ಲೇಗ್ನಮ್ಮ ಅಂತ ಕೂಡ ಕರೀತಾರೆ. ಆ ದೇವರು ಕೂಡ ಅಲ್ಲೇ ಇರೋವಂಥದ್ದು. ಅಂದರೆ ಕೆಲವೊಂದು ದೇವ್ರ ಹೆಸರುಗಳು ಗೊತ್ತು. ಇದು ಬಂದು ಹಾಲೇನಹಳ್ಳಿ ಶ್ರೀ ಕರಿಯಮ್ಮ ದೇವಿ ಅಂತ, ಅವರು ಹಾಲೇನಹಳ್ಳಿ ದೇವರು. ಅದು ಕರಿಯಮ್ಮ ದೇವಿ, ಅದು ದೂತರಾಯ ಸ್ವಾಮಿ ಅಂತ ನೋಡಿ. ಏನು ಸಖತ್ತಾಗಿ ಅಲಂಕಾರ ಮಾಡಿದ್ದಾರೆ ದೇವ್ರುಗಳಿಗೆಲ್ಲ, ತುಂಬ ಚೆನ್ನಾಗಿದೆ ಅಲಂಕಾರ ಅಲ್ಲ. ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೆಲ್ಲ ಅಲ್ಲೇ ಇರೋದು ದೇವ್ರುಗಳು. ಕಮೆಂಟ್ ಮಾಡ್ತಾರೆ. ಜ್ಞಾನ್ವಿ ಹೇಳ್ತಾ ಇದ್ದಾಳೆ ಕಮೆಂಟ್ ಯಾರು ಮಾಡ್ತಾರೆ ಅಂತ ಕೇಳ್ತಾ ಇದ್ದಾಳೆ. ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿತ್ತು, ಡೇ ವೆಲ್ ಸ್ಪೆಂಟ್. ಅಲ್ಲಿಂದ ನೋಡ್ಕೊಂಡು ಬಂದು ಇದೆ ಕರ್ನಾಟಕದ ಅತಿ ಎತ್ತರವಾದ ಮಹಿಷಾಸುರನ ಶಿಖರ ಅಂತ ಹೇಳ್ಬೋದು ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗೂ ಕೂಡ ಇದೆ. ಇಲ್ಲಿ ನೋಡಿ ಚಂದ್ರನ್ನ ತೋರಿಸು ಮಮ್ಮಿ ಅಂತ ಜ್ಞಾನ್ವಿ ತೋರಿಸ್ತಿದ್ದೀನಿ. ಇದೆಲ್ಲ ಆವತ್ತಿನ ದಿನದ ಸೆಟ್. ಅಲ್ಲಿ ತುಂಬ ಚೆನ್ನಾಗಿತ್ತು. ಇವರು ನಮ್ಮ ಚಿಕ್ಕಮ್ಮ, ನಮ್ಮಮ್ಮ, ಆಮೇಲೆ ನಮ್ಮ ಅತ್ತೆ ಎಲ್ಲರೂ ಇವಾಗ ದೇವ್ರುಗಳೆಲ್ಲ ಗಂಗಸ್ಥಾನ ತರೋದಕ್ಕೆ ಅಂತ ಹೋಗ್ತಾರ ಅಂಥದ್ದು. ಗಂಗಸ್ಥಾನ ತರೋದಕ್ಕೆ ಅಲ್ಲಿ ಕರಿಯಮ್ಮ, ದೊಡ್ಡಯ್ಯ, ದೂತರಾಯ, ಆಂಜನೇಯ ಸ್ವಾಮಿ ಈಗ ತಗೊಂಡು ಆಲ್ರೆಡಿ ಆ ಕಡೆಯಿಂದ ಬರ್ತಾ ಇರೋಂಥದ್ದು ಕಳಿಸಿದ ಮೇಲೆ. ನೋಡಿ ಮುಂದೆ ಕಳಶ ಕೊಟ್ಕೊಂಡು ಹಿಂದೆ ದೇವ್ರುಗಳೆಲ್ಲ ಬರ್ತಾ ಇರೋದು ನಡೆಮುಡಿ ಮೇಲೆ.
ಮತ್ತು ನೈಟು ಕೂಡ ಅಲ್ಲೆಲ್ಲ ಇರೋರಿಗೆಲ್ಲ ಊಟನೂ ಇತ್ತು. ಅದಾದಮೇಲೆ ಆರ್ಕೆಸ್ಟ್ರಾ ಇತ್ತಲ್ವ ಅಲ್ಲಿ, ಸೊ ಹಾಗಾಗಿ ನೋಡೋಣ ಅಂತೇಳಿ ನಾವು ಅಲ್ಲೇ ರೂಮ್ ಮಾಡ್ಕೊಂಡಿದ್ದರಿಂದ ಟೆರೆಸ್ ಇತ್ತಲ್ವ, ಅಲ್ಲೇ ನಿಂತ್ಕೊಂಡು ನೋಡ್ತಿರೋದು ಇದು ವ್ಯೂ. ತುಂಬ ಚೆನ್ನಾಗಿತ್ತು ವ್ಯೂ ಎಲ್ಲ. ಮತ್ತು ಆರ್ಕೆಸ್ಟ್ರಾ ಕೂಡ ಒಂದು ಸ್ವಲ್ಪ ಹೊತ್ತು ನೋಡಿದ್ವಿ, ಜಾಸ್ತಿ ಹೊತ್ತು ನೋಡೋಕ್ಕಾಗಲಿಲ್ಲ. ಇದು ಅಂದರೆ ಬೆಳಗ್ಗೆಯಿಂದ ನಿಂತು ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ಒಂದು ಸ್ವಲ್ಪ ಹೊತ್ತು ಆರ್ಕೆಸ್ಟ್ರಾ ನೋಡಿ, ಅಲ್ಲಿ ನೋಡಿ ಯಾರೋ ದೀಪ ಬಿಟ್ಟಿದ್ರು, ಅದನ್ನು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಈ ಲಾಗ್ನ ನೋಡ್ತಿದ್ದೀರಾ ನಿಮಗೆಲ್ರಿಗೂ ತುಂಬ ಥ್ಯಾಂಕ್ ಯು.